ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಶಂಕರಂ ಶಂಕರಾಚಾರ್ಯಂ ಗಾಯತ್ರೀಂ ಚ ಸರಸ್ವತೀಂ ಯಸ್ಮರೇಚ್ಛ್ರದ್ಧಯಾ ನಿತ್ಯಂ ಸೋಷ್ಣುತೆ ಪರಮಾಂಗತಿಂ. ಶ್ರೀ ಶಂಗಾ ಆಧ್ಯಾತ್ಮಿಕ ಪ್ರತಿಷ್ಠಾನ ಪ್ರಸ್ತುತಪಡಿಸ್ತಾ ಇರತಕ್ಕಂಥ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 171ರಿಂದ 175. ದಕ್ಷಿಣ ದಕ್ಷಿಣಾರಾಧ್ಯ ದರಸ್ಮೇರ ಮುಖಾಂಬುಜ ಕೌಲಿನಿ ಕೇವಲಾನರ್ಘ್ಯ ಕೈವಲ್ಯ ಪದದಾಯಿನಿ ಸ್ತೋತ್ರ ಪ್ರಿಯಾ ಸ್ತುತಿಮತಿ ಶ್ರುತಿ ಸಂಸ್ತುತ ವೈಭವ ಮನಸ್ವಿನಿ ಮಾನವತಿ ಮಹೇಶಿ ಮಂಗಲಾಕೃತಿ ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣಿ ಪ್ರಗಲ್ಭಾ ಪರಮೋದಾರ ಪರಮೋದಾ ಮನೋಮಯೀ ವ್ಯೋಮಕೇಶಿ ವಿಮಾನಸ್ಥ ವಜ್ರಿಣಿ ವಾಮಕೇಶ್ವರಿ ಪಂಚಯಜ್ಞ ಪ್ರಿಯಾ ಪಂಚಪ್ರೇತ ಮಂಚಾಧಿಶಾಯಿನಿ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದಾ ಶಂಭುಮೋಹಿನಿ. ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಶ್ಲೋಕ 171. ದಕ್ಷಿಣಾ ದಕ್ಷಿಣಾರಾಧ್ಯಾ ದಕ್ಷಿಣ ದಕ್ಷಿಣ ಅವಳ ಹೆಸರೇ ದಕ್ಷಿಣ, ದಕ್ಷೆಯಿಂದ ಇರ್ತಕ್ಕಂಥವಳು ಅಂತ ಒಂದರ್ಥ. ಇನ್ನೊಂದು ದಕ್ಷಿಣ ಮುಖದಲ್ಲಿ ಇರತಕ್ಕಂಥವಳು, ದಕ್ಷಿಣಾಮೂರ್ತಿ ಸ್ವರೂಪಳಾಗಿರ್ತಕ್ಕಂಥವಳು. ಸನಕ ಸನಂದಾದಿ ದೇವತೆಗಳು ನಾರದ ಮಹರ್ಷಿಗಳನ್ನು ಭೇಟಿ ಮಾಡಿ ನಮಗೆ ಬ್ರಹ್ಮೋಪದೇಶ ಆಗಬೇಕು ಅಂತ ಹೇಳಿದಾಗ ನಾರದ ಮಹರ್ಷಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿಗೆ ಕರ್ಕೊಂಡು ಹೋಗ್ತಾರಂತೆ. ಆದರೆ ಬ್ರಹ್ಮ ಮತ್ತು ಸರಸ್ವತಿಯರು ಸಂಗೀತದಲ್ಲಿ ಮತ್ತು ಸೃಷ್ಟಿಕರ್ತನಾಗಿರ್ತಕ್ಕಂಥ ಬ್ರಹ್ಮ ಸೃಷ್ಟಿಯಲ್ಲಿ ಲೀನನಾಗಿರ್ತಾನೆ. ಇನ್ನು ವಿಷ್ಣು ಅನಂತ ಶಯನನಾಗಿರ್ತಾನೆ, ಮಲಗಿಬಿಟ್ಟಿರ್ತಾನೆ. ಲಕ್ಷ್ಮಿ ಪಾದಸೇವೆ ಮಾಡ್ತಾ ಇರ್ತಾಳೆ. ಇನ್ನು ಶಿವನ ಹತ್ರ ಬಂದರೆ ಶಿವ ಮತ್ತು ಶಿವೆಯರು ತಾಂಡವ ಮತ್ತು ಲಾಸ್ಯ ನೃತ್ಯ ಮಾಡ್ತಾ ಇರ್ತಾರೆ. ಇದನ್ನು ಕಂಡು ಸನಕ ಸನಂದಾದಿ ಮಹರ್ಷಿಗಳಿಗೆ ಬಹಳ ಬೇಸರವಾಗುತ್ತೆ. ಮತ್ತೆ ವಾಪಸ್ ಬರ್ತಾ ಇರ್ತಾರೆ. ಆಗ ಶಿವ ಇವರ ಭಕ್ತಿಯನ್ನು ಕಂಡು ಒಂದು ಬಿಲ್ವವೃಕ್ಷದ ಕೆಳಗಡೆ ದಕ್ಷಿಣಾಮೂರ್ತಿಯಾಗಿ ಕುಳಿತು ಇವರನ್ನು ಕರೆಯೋ ಹಾಗೆ ಆಗತ್ತೆ. ಆಗ ನಾರದರು ಸನಕ ಸನಂದಾದಿ ಮಹರ್ಷಿಗಳನ್ನು ದಕ್ಷಿಣಾಮೂರ್ತಿಯಾಗಿರ್ತಕ್ಕಂಥ ಶಿವನ ಬಳಿಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಅವರಿಗೆ ಬ್ರಹ್ಮೋಪದೇಶ ಆಗುತ್ತೆ. ಆ ಶಿವನು ಸಾಕ್ಷಾತ್ ಬ್ರಹ್ಮಸ್ವರೂಪನು, ದಕ್ಷಿಣಾಮೂರ್ತಿಯಾಗಿ ಇದ್ದುಕೊಂಡು ಬ್ರಹ್ಮೋಪದೇಶವನ್ನು ಮಾಡ್ತಾನೆ. ಆ ಶಿವನಲ್ಲಿ ಈ ಶಿವೆ ಐಕ್ಯಳಾಗಿರೋದ್ರಿಂದ ಅವಳು ಕೂಡ ದಕ್ಷಿಣಾಮೂರ್ತಿ ಸ್ವರೂಪಳು. ಮತ್ತೊಂದರ್ಥ ದಕ್ಷಿಣ, ದಕ್ಷೆಯಿಂದ ಇರತಕ್ಕಂಥವರು. ಅದಕ್ಷಿಣ ಅಂದರೆ ಲೌಕಿಕರು, ದಕ್ಷಿಣ ಅಂದರೆ ಜ್ಞಾನಿಗಳು, ಅದಕ್ಷಿಣ ಅಂದರೆ ಲೌಕಿಕರು. ಅವರಿಬ್ಬರಿಂದಲೂ ಅವಳು ಆರಾಧಿಸಲ್ಪಡ್ತಾ ಇದ್ದಾಳೆ. ದರಸ್ಮೇರ ಮುಖಾಂಬುಜ, ಅವಳ ಮುಗುಳ್ನಗೆ ಹೇಗಿದೆ ಅಂತಂದರೆ ತಾವರೆಯ ಹೂವು, ಕಮಲದ ಹೂವು ಅರಳಿದಾಗ ಹೇಗೆ ಎಲ್ಲರನ್ನೂ ಆಕರ್ಷಿಸ್ತಾ ಇರುತ್ತೋ ಹಾಗೆ ಅವಳ ಮುಗುಳ್ನಗೆ ಎಲ್ಲರನ್ನೂ ಆಕರ್ಷಿಸ್ತಾ ಇದೆ. ಕೌಲಿನಿ, ಅವಳು ಕೌಲ ಮತಕ್ಕೆ ಸೇರಿರ್ತಕ್ಕಂಥವಳು. ಅಂದರೆ ಮಾಂಸಾದಿ ನೈವೇದ್ಯಗಳನ್ನು, ಹಿಂಸೆಯನ್ನು, ರೌದ್ರ ಭಯಂಕರ ರೂಪವನ್ನು ಧರಿಸಿದಾಳೆ. ಮಾಂಸ ನೈವೇದ್ಯ ಸ್ವೀಕಾರ ಮಾಡ್ತಾ ಇದ್ದಾಳೆ. ಈ ರೀತಿ ಕೆಲವರು ಅವಳನ್ನು ಆ ಮಾರ್ಗದಲ್ಲಿ ನೋಡ್ತಾರೆ.
ಅದಕ್ಕೆ ಹೆಸರು ಕೌಲ ಮಾರ್ಗ ಅಂತ. ಅವಳನ್ನು ಕಾಳಿ ರೂಪದಲ್ಲಿ ನೋಡ್ತಕ್ಕಂಥವ್ರು. ಮುಂದೆ ಕೇವಲ, ಇನ್ನೊಂದಿದೆ ಸಮಯ ಮಾರ್ಗ ಅಂತ. ಜ್ಞಾನಿಗಳು ಅವಳನ್ನು ಸೌಮ್ಯ ಸ್ವರೂಪದಲ್ಲಿ ನೋಡ್ತಾರೆ, ಗೌರಿ ಸ್ವರೂಪದಲ್ಲಿ ನೋಡ್ತಾರೆ. ಅವರು ಆ ದೇವಿಯನ್ನು ಧ್ಯಾನ ಮಾಡ್ತಾ ಮೋಕ್ಷವನ್ನು ಪಡಿತಾರೆ. ಹಾಗಾಗಿ ಅವಳು ಎರಡು ರೀತಿ ಅರ್ಚಿಸಲ್ಪಡ್ತಾಳೆ. ಒಂದು ಕೌಲಮತ, ಇನ್ನೊಂದು ಸಮಯ ಮತ. ಕೌಲಮತದಲ್ಲಿ ಹಿಂಸೆ ಇರುತ್ತೆ, ಪ್ರಾಣಿ ಪಕ್ಷಿಗಳನ್ನು ಬಲಿ ಕೊಡೋದು ಹೀಗೆಲ್ಲ ಇರುತ್ತೆ. ಇನ್ನು ಕೇವಲ ಮತದಲ್ಲಿ ಅಥವಾ ಸಮಯ ಮತದಲ್ಲಿ ಕೇವಲ ಅಹಿಂಸೆ ಮತ್ತು ಧ್ಯಾನ, ಆ ದೇವಿಯನ್ನು ಕುರಿತಾಗಿ ಧ್ಯಾನ ಮಾಡಿ ಮೋಕ್ಷ ಪಡೆಯುವಂಥ ದಾರಿ. ಎರಡೂ ಆ ದೇವಿಯೇ ಆಗಿದ್ದಾಳೆ. ಅನರ್ಘ್ಯ ಕೈವಲ್ಯ ಪದದಾಯಿನಿ. ಮನುಷ್ಯ ಜನ್ಮದ ಗುರಿ ಕೈವಲ್ಯಂ, ಜ್ಞಾನಾದೇವ ಕೈವಲ್ಯಂ. ಆತ್ಮಜ್ಞಾನವನ್ನು ಪಡ್ಕೊಂಡು ಮೋಕ್ಷವನ್ನು ಪಡಿಬೇಕು ಅನ್ನೋದು. ಆ ಕೈವಲ್ಯವನ್ನು ಕೊಡೋರು ಯಾರು? ಆ ದೇವಿನೇ. ಅನರ್ಘ್ಯ ಅಂದರೆ ಅತ್ಯಮೂಲ್ಯವಾಗಿರ್ತಕ್ಕಂಥ, ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಮೋಕ್ಷವನ್ನೇ ಕೊಡ್ತಕ್ಕಂಥವಳು ಆ ದೇವಿ. ಮುಂದಿನ ನಾಮ ಸ್ತೋತ್ರ ಪ್ರಿಯ. ಲಲಿತಾ ಸಹಸ್ರನಾಮ ಸ್ತೋತ್ರ, ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರ, ವಿಷ್ಣು ಸಹಸ್ರನಾಮ ಸ್ತೋತ್ರ, ಹಾಗೆ ಎಲ್ಲ ಸ್ತೋತ್ರಗಳು ಅವಳಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಯಾಕೆ ಅಂದರೆ ಎಲ್ಲ ಸ್ತೋತ್ರಗಳಲ್ಲೂ ಆ ದೇವಿಯನ್ನು ಚೆನ್ನಾಗಿ ಹೊಗಳ್ತಾ ಇದ್ದಾರೆ. ಆಗ ಏನಾಗುತ್ತೆ, ಆ ಸ್ತೋತ್ರದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಗುಣಗಳು ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥ ಭಕ್ತರಿಗೆ ಬರುತ್ತೆ. ಹಾಗಾಗಿ ಭಕ್ತರು ಅತ್ಯಂತ ಸಂತೋಷಗೊಳ್ತಾರೆ. ಅದರಿಂದ ಅವಳು ಸ್ತೋತ್ರ ಪ್ರಿಯ. ಸ್ತುತಿಮತಿ. ಸ್ತೋತ್ರ ಪಾರಾಯಣ ಮಾಡ್ತಾ 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 ಆ ದೇವಿಯನ್ನು ಸ್ತುತಿಸ್ತಾ ಇನ್ನೂ ಹೆಚ್ಚು ಆ ದೇವಿಯನ್ನು ಹೊಗಳ್ತಕ್ಕಂಥ ಮತಿಯನ್ನು ಕೊಡ್ತಾಳೆ. ಯಾಕೆ ಅಂದರೆ ಇದನ್ನು ಹೇಳ್ತಾ 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 ಅಂತಃಕರಣದಲ್ಲಿ ಆನಂದದ ಅನುಭವ ಆಗ್ತಾ ಹೋಗುತ್ತೆ. ಆ ಮನಸ್ಸಿಗೆ ಅಂಟ್ಕೊಂಡಿರ್ತಕ್ಕಂಥ ಕಲ್ಮಶಗಳು ದೂರ ಆಗ್ತಾ ಹೋಗುತ್ತವೆ. ಅದಕ್ಕೆ ಮತ್ತೆ ಮತ್ತೆ ಹೇಳಬೇಕು ಅಂತ ಮನಸ್ಸಾಗತ್ತೆ. ಶ್ರುತಿ ಸಂಸ್ತುತ ವೈಭವ. ಇನ್ನು ವೇದ ಮಂತ್ರಗಳು ಕೇಳಬೇಕಾ? ಸ್ತೋತ್ರಗಳೇ ಇಷ್ಟು ಆನಂದ ಕೊಡಬೇಕಾದ್ರೆ ಇನ್ನು ವೇದ ಮಂತ್ರಗಳು ಇನ್ನೂ ಹೆಚ್ಚು ಆನಂದವನ್ನು ಕೊಡುತ್ತೆ. ಆ ವೇದ ಮಂತ್ರಗಳಲ್ಲಿ ಆ ದೇವಿಯ ಸ್ತುತಿಯನ್ನೇ ಮಾಡಿರೋದು. ಮನಸ್ವಿನಿ. ಯಾವಾಗ ಮನಸ್ಸು ಚೈತನ್ಯದೊಂದಿಗೆ ಒಂದಾಗ್ಬಿಡುತ್ತೋ ಆಗ ಇಡೀ ಅಂತಃಕರಣ ಚೈತನ್ಯಮಯವಾಗಿ ಬಿಡುತ್ತದೆ. ಮಾನವತಿ. ಅವಳು ಅತ್ಯಂತ ಶ್ರೇಷ್ಠಳಾಗಿರ್ತಕ್ಕಂಥವಳು, ಗೌರವಾನ್ವಿತವಾಗಿರ್ತಕ್ಕಂಥವಳು. ಅವಳಲ್ಲದೆ ಇನ್ಯಾರಿಗೆ ಗೌರವ ಸಿಗಬೇಕಾಗಿರೋದು? ಹಾಗಾಗಿ ಅವಳು ಮಾನವತಿ. ಮಹೇಶಿ. ಮಹಾ ಈಶಿ. ಮಹೇಶನ ಪತ್ನಿ. ಎಲ್ಲದಕ್ಕೂ ಒಡೆಯಳು. ಎಲ್ಲ ಮಹತ್ತು, ನಾವು ಏನೇನು ವಿಭೂತಿಗಳನ್ನು ಕಾಣ್ತಾ ಇದ್ದೀವಿ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಆ ದೇವಿನೇ ಒಡೆಯಳು. ಮಂಗಳಾಕೃತಿ. ಅವಳ ರೂಪ ಅತ್ಯಂತ ಶುಭಕರವಾಗಿರ್ತಕ್ಕಂಥದ್ದು, ಮಂಗಳಕರವಾಗಿರ್ತಕ್ಕಂಥದ್ದು. ಅಂದರೆ ಚೈತನ್ಯವೇ ಅವಳ ರೂಪ ಆಗಿರೋದ್ರಿಂದ ಅತ್ಯಂತ ಮಂಗಳಕರವಾಗಿರುವಂಥದ್ದು. ವಿಶ್ವಮಾತಾ. ಜಗನ್ಮಾತಾ. ಇಡೀ ವಿಶ್ವಕ್ಕೆ ಅವಳು ತಾಯಿ. ಯಾಕೆಂದರೆ ಇಡೀ ವಿಶ್ವವನ್ನು ತನ್ನ ಗರ್ಭದಲ್ಲಿ ಇಟ್ಕೊಂಡಿದ್ದಾಳೆ. ಜಗದ್ಧಾತ್ರಿ. ಯಾವ ತಾಯಿ ಮಗುವನ್ನು ಗರ್ಭದಲ್ಲಿ ಇಟ್ಟುಕೊಂಡು ನಂತರ ಸೃಷ್ಟಿ ಮಾಡ್ತಾಳೋ ಆ ಪೂರ್ಣ ಜವಾಬ್ದಾರಿ ತಾಯಿ ತಗೋತಾಳೆ. ಹಾಗೆ ಆ ದೇವಿ ಜಗದ್ಧಾತ್ರಿ, ಇಡೀ ಜಗತ್ತನ್ನೇ ಧರಿಸಿದ್ದಾಳೆ. ನಮ್ಮನ್ನು ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದಾಳೆ. ತಾಯಿ ಹೇಗೆ ಮಕ್ಕಳನ್ನು ನೋಡ್ಕೊಳ್ತಾಳೋ ಹಾಗೆ ಇಡೀ ಜಗತ್ತಿಗೆ ಅವಳು ತಾಯಿ. ಮಕ್ಕಳ ಯೋಗಕ್ಷೇಮ ಅವಳಿಗೆ ಬಿಡೋಣ. ವಿಶಾಲಾಕ್ಷಿ. ವಿಶಾಲ ಕಣ್ಣುಳ್ಳವಳು. ಎಲ್ಲವನ್ನೂ ಗಮನಿಸಬೇಕಾದ್ರೆ ವಿಶಾಲ ಕಣ್ಣು ಬೇಕೇ ಬೇಕಲ್ಲ. ಹಾಗಾಗಿ ಅವಳು ವಿಶಾಲವಾಗಿರ್ತಕ್ಕಂಥ ಕೋಮಲವಾದ ಕಮಲದಂತೆ ಕಣ್ಣುಳ್ಳವಳು. ವಿರಾಗಿಣಿ. ಯಾವುದನ್ನು ಅಂಟಿಸಿಕೊಳ್ಳುವುದಿಲ್ಲ. ಈ ಜಗತ್ತಿನಲ್ಲಿ ಎಷ್ಟು ಸಾವು, ಎಷ್ಟು ನೋವು ನಡೀತಾ ಇದೆ, ಆದರೆ ಆ ದೇವಿಗೆ ಯಾವುದೂ ಅಂಟೋದಿಲ್ಲ.
ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ಯಾವ ಕಷ್ಟವೂ ಇಲ್ಲ, ಯಾವ ನೋವೂ ಇಲ್ಲ, ಯಾವ ಆತಂಕವೂ ಇಲ್ಲ. ಎಲ್ಲ ಶರೀರ ಮತ್ತು ಮನಸ್ಸಿಗೆ ಮಾತ್ರ. ಚೈತನ್ಯಕ್ಕೆ ಯಾವ ನೋವು, ನಲಿವು, ಆತಂಕ, ದುಃಖ ಯಾವುದೂ ಇಲ್ಲ. ಪ್ರಗಲ್ಭ, ಅತ್ಯಂತ ಧೈರ್ಯವಾಗಿ ಇರ್ತಕ್ಕಂಥವಳು. ಧೃತಿ ಅಂತ ಅವಳಿಗೆ ಮತ್ತೊಂದು ಹೆಸರು. ಹಾಗಾಗಿ ಯಾವುದೂ ಅವಳಿಗೆ ಅಂಟೋದೇ ಇರೋದ್ರಿಂದ ಅವಳು ಏಕಾಂತವಾಗಿ ಧೈರ್ಯವಾಗಿ ಇದ್ದಾಳೆ. ಅಂದರೆ ಭಕ್ತರು ಯಾರು ಆ ದೇವಿಯನ್ನು ಆರಾಧನೆ ಮಾಡ್ತಾರೋ ಅವರಿಗೆ ಅತ್ಯಂತ ಧೈರ್ಯ ಉಂಟಾಗುತ್ತೆ. ಆನಂದಂ ಬ್ರಹ್ಮಣೋ ವಿದ್ವಾನ್ ನ ಬಿಭೇತಿ ಕದಾಚನೇತಿ ನ ಬಿಭೇತಿ ಕುತಶ್ಚನೇತಿ. ಯಾರಿಗೂ ಹೆದರಬೇಕಾಗಿಲ್ಲ, ಯಾವುದಕ್ಕೂ ಹೆದರಬೇಕಾಗಿಲ್ಲ. ಯಾರು ಆನಂದವೇ ಬ್ರಹ್ಮ ಅಂತ ತಿಳಿದಿದ್ದಾರೋ ಅವರು. ಅದಲ್ಲದೆ ಯಾವುದಕ್ಕೆ ಹೆದರಬೇಕು? ಎಲ್ಲವೂ ಆ ದೇವಿಯಾಗಿದ್ದಾಗ ಯಾವುದಕ್ಕೆ ಹೆದರಬೇಕು? ಪರಮೋದಾರ, ಪರಮ ಉದಾರ, ಉದಾರ ಮನಸ್ಸು. ಅದಕ್ಕೆ ಕಲಿಯುಗದಲ್ಲಿ ಹೇಳೋದು ಹರಿನಾಮ ಸ್ಮರಣೆ ಮತ್ತು ದಾನ. ಯಾರಿಗೆ ಉದಾರ ಮನಸ್ಸಿದೆಯೋ ಅವರು ಮಾತ್ರನೇ ದಾನ ಕೊಡಬಲ್ಲರು. ದಾನ ಅಂದರೆ ಕೇವಲ ಹಣ ಅಂತಲ್ಲ. ನಮ್ಮಲ್ಲಿ ಯಾವುದು ಅಡಗಿಸಿ ಇಟ್ಕೊಂಡಿದ್ದೀವೋ ಅದನ್ನು ಮತ್ತೊಬ್ಬರಿಗೆ ಹಂಚೋದು. ಹಣ ಆಗಿರಬಹುದು, ವಿದ್ಯೆ ಆಗಿರಬಹುದು, ಸಮಯ ಆಗಿರಬಹುದು, ಯಾವುದೇ ವಸ್ತು ಆಗಿರಬಹುದು. ಮತ್ತೊಬ್ಬರಿಗೆ ಕೊಟ್ಟು ಆನಂತರ ನಾವು ಸ್ವೀಕಾರ ಮಾಡೋದರಲ್ಲಿ ಆನಂದ ಇದೆ. ಅದರಿಂದ ಎಲ್ಲ ವ್ರತ ಕಥೆಗಳಲ್ಲೂ ಇದನ್ನೇ ಹೇಳಿರೋದು. ದಾನ ಆನಂತರ ಸ್ವೀಕಾರ. ಪರಾಮೋದ, ಪರ ಆಮೋದ, ಅತ್ಯಂತ ಆನಂದ ಸ್ಥಿತಿಯಲ್ಲಿ ಇರ್ತಕ್ಕಂಥವಳು. ಅನಂತವಾದ ಆನಂದ ಯಾರಿಗೆ ಬೇಕೋ ಅವರು ದೇವಿಯನ್ನೇ ಅನುಸಂಧಾನ ಮಾಡ್ತಾ ಇರಬೇಕು. ಕೇವಲ ಆ ದೇವಿಯ ಸ್ಮರಣೆಯಿಂದ ಎಷ್ಟು ಆನಂದ ಉಂಟಾಗುತ್ತೆ ನೋಡಿ. ಮನೋಮಯಿ, ಯಾವಾಗ ಚೈತನ್ಯದಲ್ಲಿ ಇರ್ತಕ್ಕಂತಹ ಆನಂದದಲ್ಲಿ ಮನಸ್ಸು ಲೀನವಾಗುತ್ತೋ ಇಡೀ ಮನಸ್ಸು ಕೂಡ ಆನಂದಮಯವಾಗುತ್ತೆ. ಅದೇ ತಾನೇ ನಮಗೆಲ್ಲ ಬೇಕಾಗಿರೋದು. ಇಡೀ ಅಂತಃಕರಣ ಆನಂದಮಯವಾಗಬೇಕು. ಅದಾಗಬೇಕು ಅಂತಂದರೆ ನನ್ನಲ್ಲಿರ್ತಕ್ಕಂಥ ವೃತ್ತಿಗಳೆಲ್ಲ ಚೈತನ್ಯದ ಕಡೆಗೆ ಮುಖ ಮಾಡಬೇಕು. ಈಗೇನು ಮಾಡ್ತಾ ಇದೆ ಮನಸ್ಸು? ಇಂದ್ರಿಯಗಳನ್ನು ಆಶ್ರಯಿಸಿ ಹೊರಮುಖವಾಗಿದೆ. ಹೊರಮುಖ ಹೋಗೋದನ್ನು ಬಿಟ್ಟು ಅಂತರ್ಮುಖವಾಗಿ ಚೈತನ್ಯದಲ್ಲಿ ಈ ಮನಸ್ಸು ಲೀನವಾದರೆ ಅತ್ಯಂತ ಆನಂದವನ್ನು ಪಡಿಬಹುದು. ಯಾರು ಬೇಕಾದರೂ ಪಡಿಬಹುದು. ಶ್ಲೋಕ 174. ವ್ಯೋಮಕೇಶಿ, ವ್ಯೋಮಕೇಶ ಅಂದರೆ ಶಿವ. ಶಿವನ ಪತ್ನಿ ಆ ದೇವಿಯಾಗಿರೋದ್ರಿಂದ ವ್ಯೋಮಕೇಶಿ. ಆಕಾಶವೇ ಆ ಶಿವನ ಕೂದಲಂತೆ. ಹಾಗಿದ್ದಾಗ ದೇವಿಯ ಕೂದಲು ಹಾಗೆ. ಆಕಾಶವೇ ಆ ದೇವಿಯ ಕೂದಲು ಅಂದರೆ ಆ ದೇವಿ ಎಲ್ಲ ಕಡೆ ವಿಸ್ತಾರವಾಗಿರೋದ್ರಿಂದ, ಆಕಾಶದಂತೆ ಇರೋದ್ರಿಂದ ಎಲ್ಲೆಲ್ಲಿ ಆಕಾಶ ಇದೆಯೋ ಅಲ್ಲೆಲ್ಲ ದೇವಿ ಕೂಡ ಇದ್ದಾಳೆ. ಅದರ ಸಂಕೇತ ಆ ದೇವಿಯ ಕೂದಲು ಅಂತ ಹೇಳ್ತಾ ಇದ್ದಾರೆ ಅಷ್ಟೆ. ಅಂದರೆ ಇಡೀ ವಿಶ್ವ ಭಗವಂತನ 1/4 ಮಾತ್ರ ವ್ಯಕ್ತಗೊಂಡಿರೋದು. ಇನ್ನು 3/4 ಭಾಗ ಅವ್ಯಕ್ತ ಸ್ವರೂಪದಲ್ಲೇ ಇದೆ. ಈ ವ್ಯಕ್ತವಾಗಿರ್ತಕ್ಕಂಥ ಪ್ರಪಂಚ ವ್ಯೋಮಕೇಶ. ಆ ದೇವಿ ವ್ಯೋಮಕೇಶಿ ಅಂತ ಹೇಳ್ತಾ ಇರೋದು. ವಿಮಾನಸ್ಥ, ವಿಮಾನ ಅಂದರೆ ಮೇಲೆ ಆಕಾಶ, ಸ್ಥ ಅಲ್ಲಿ ಇರ್ತಕ್ಕಂಥವಳು. ಅವಳು ಕೆಳಭಾಗದಲ್ಲಿ ಇಲ್ಲ, ಅಧೋಭಾಗದಲ್ಲಿ ಇಲ್ಲ, ಅವಳು ಮೇಲಿನ ಭಾಗದಲ್ಲಿ ಹಾರಾಡ್ತಾ ಇದ್ದಾಳೆ. ಅದಕ್ಕೆ ನಾವೆಲ್ಲ ದೇವರೆಲ್ಲಿ ಅಂದರೆ ಮೇಲೆ ನೋಡ್ತೀವಿ. ವಿಮಾನ ಎಲ್ಲಿ ಹಾರಾಡುತ್ತೆ? ಮೇಲೆ. ಅದಕ್ಕೆ ವಿಮಾನ ಅಂತ ಹೆಸರು ಕೊಟ್ಟಿರೋದು. ಅದು ಮೇಲೆ ಹಾರಾಡೋದ್ರಿಂದ. ಕೆಳಗಡೆ ಹೋಗೋದು ಹಡಗು, ಮೇಲೆ ಹೋಗೋದು ವಿಮಾನ. ಆ ದೇವಿ ಆಕಾಶದಲ್ಲಿ ಇರೋದ್ರಿಂದ ಎಲ್ಲ ಕಡೆನೂ ಹೋಗ್ತಾ ಇದ್ದಾಳೆ. ಬರೀ ಮೇಲೆ ಅಂತಲ್ಲ. ವಿಮಾನ ಅಂದರೆ ಆಕಾಶ, ಸ್ಥ ಅಲ್ಲಿರ್ತಕ್ಕಂಥವಳು. ಇನ್ನೊಂದರ್ಥ ವಿಮಾನ, ಸ್ಥ ವಿಶೇಷವಾಗಿರ್ತಕ್ಕಂಥ. ಮಾನ ಅಂದರೆ ಗೌರವವನ್ನು ಉಳ್ಳವಳು ಅಂತ ಒಂದರ್ಥ. ಯಾರು ಆ ದೇವಿಯ ಭಕ್ತರೋ ಅವರಿಗೆ ವಿಶೇಷ ಗೌರವವನ್ನು ತಂದುಕೊಡ್ತಾಳೆ. ಅದು ನಾವು ನೋಡ್ತಾ ಬಂದಿದ್ದೀವಿ ಪ್ರಪಂಚದಲ್ಲಿ. ಯಾರು ಆ ದೇವಿಯ ಭಕ್ತರೋ ಅವರಿಗೆ ವಿಶೇಷವಾದ ಗೌರವ ಇರುತ್ತೆ. ಸುತ್ತಮುತ್ತಲಿನ ಜನರೆಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ಸುತ್ತಮುತ್ತಲಿರ್ತಕ್ಕಂಥ ಜನರು
ಆ ಭಕ್ತರನ್ನೇ ಆ ದೇವಿ ಸ್ವರೂಪ ಅಂತ ಕಾಣ್ತಾ ಇರ್ತಾರೆ. ವಜ್ರಿಣಿ, ವಜ್ರದಂತೆ ಕಂಗೊಳಿಸ್ತಾ ಇರ್ತಕ್ಕಂಥವಳು, ವಜ್ರದಂತೆ ಬೆಲೆ ಬಾಳ್ತಕ್ಕಂಥವಳು, ವಜ್ರದಂತೆ ಗಟ್ಟಿಯಾಗಿರ್ತಕ್ಕಂಥವಳು. ಈ ಹಿಂದೆ ಬಂದಿತ್ತು ಕೂಟಸ್ಥ ಅಂತ. ಆ ದೇವಿ ಒಬ್ಬಳೇ ಸ್ಥಿರವಾಗಿ ಇರ್ತಕ್ಕಂಥದ್ದು, ಇನ್ಯಾರೂ ಕೂಡ ಈ ಪ್ರಪಂಚದಲ್ಲಿ ಸ್ಥಿರ ಅಲ್ಲ. ಹಾಗಾಗಿ ನಾವು ನಿಜವಾಗಿಯೂ ನಂಬಿಕೆ ಇಡಬೇಕಾಗಿರೋದು ದೇವಿಯಲ್ಲಿ ಮಾತ್ರವೇ, ಇನ್ಯಾರಲ್ಲೂ ಪೂರ್ಣ ನಂಬಿಕೆ ಬೇಕಾಗಿಲ್ಲ. ಏಕೆಂದರೆ ಎಲ್ಲರೂ ವಿಕಾರವಾಗಿ ನಾಶ ಹೊಂದಿಬಿಡ್ತಾರೆ, ಎಲ್ಲ ವಸ್ತುಗಳೂ ನಾಶ ಆಗೋಗ್ಬಿಡುತ್ತವೆ. ಹಾಗಾಗಿ ನಾವು ಯಾರನ್ನೂ ನಂಬಬಾರದು. ನಿಜವಾಗಿಯೂ ಪೂರ್ಣ ನಂಬಿಕೆ ಇಟ್ಕೋಬೇಕಾಗಿರೋದು ಆ ದೇವಿಯಲ್ಲಿಯೇ. ಆ ದೇವಿ ನಮ್ಮ ಹೃದಯದಲ್ಲೇ ಇದ್ದಾಳೆ. ಹಾಗಾಗಿ ಆ ಚೈತನ್ಯದಲ್ಲಿ ನಂಬಿಕೆ ಇಟ್ಕೋಬೇಕು. ಆ ಚೈತನ್ಯಕ್ಕೆ ಹೇಳ್ತಾ ಇರಬೇಕು, ವಜ್ರಿಣ್ಯೈ ನಮಃ, ನೀನೇ ವಜ್ರಿಣಿ ಅಂತ. ಅತ್ಯಂತ ಬೆಲೆ ಬಾಳ್ತಕ್ಕಂಥದ್ದು. ಹೊರಗಡೆ ವಜ್ರ ಅಲ್ಲ ನಮಗೆ ಬೇಕಾಗಿರೋದು, ಡೈಮಂಡ್. ನಿಜವಾಗಿಯೂ ಅತ್ಯಂತ ಬೆಲೆ ಬಾಳ್ತಕ್ಕಂಥ ರತ್ನ ವಜ್ರ ಯಾವುದಪ್ಪ ಅಂದರೆ ಚೈತನ್ಯ ಅಂತಕ್ಕಂಥ ವಜ್ರ. ವಾಮಕೇಶ್ವರಿ, ಶಿವನ ಎಡಭಾಗದಲ್ಲಿ ಅವಳು ಇದ್ದಾಳೆ. ಅರ್ಧನಾರೀಶ್ವರರು ಅಂತ ಹೇಳಿದಾಗ ಶಿವ ಮತ್ತು ಪಾರ್ವತಿಯರನ್ನ ಎಡಭಾಗದಲ್ಲಿ ಆ ದೇವಿ ಇದ್ದಾಳೆ. ಅವಳು ಶಕ್ತಿ, ಶಿವ ಪುರುಷ. ಪ್ರಕೃತಿ ಈ ದೇವಿ, ಶಿವ ಪುರುಷ. ಪ್ರಕೃತಿ ಪುರುಷರು, ಶಿವಶಕ್ತಿಯರು ಅವರು ಆಗಿದ್ದಾರೆ. ಈ ದೇವಿ ಶಿವನ ಎಡಭಾಗದಲ್ಲಿ ಇದ್ದಾಳೆ. ಪಂಚಯಜ್ಞ ಪ್ರಿಯ, ಪಂಚಮಹಾಯಜ್ಞ ಅಂತ ಇದೆ. ದೇವಯಜ್ಞ, ಪ್ರತಿದಿನ ದೇವ್ರ ಪೂಜೆ ಮಾಡಬೇಕು. ಬ್ರಹ್ಮಯಜ್ಞ, ಪ್ರತಿದಿನ ಸಂಧ್ಯಾ ವಂದನೆ ಮಾಡಬೇಕು ಮತ್ತು ವೇದ ಮಂತ್ರಗಳನ್ನು ಹೇಳಬೇಕು. ಋಷಿಯಜ್ಞ, ಪ್ರತಿದಿನ ಋಷಿಗಳನ್ನು ನೆನೆಸ್ಕೊಳ್ಬೇಕು. ಪಿತೃಯಜ್ಞ, ತಾಯಿ ತಂದೆಯರನ್ನು ಪ್ರತಿದಿನ ನಮಸ್ಕರಿಸಬೇಕು. ಅವರ ಸಾವಾದ ನಂತರ ಶ್ರಾದ್ದ ಕರ್ಮಗಳನ್ನು ಮಾಡ್ಕೊಂಡು ಬರಬೇಕು. ಮನುಷ್ಯ ಯಜ್ಞ ಅಥವಾ ಭೂತಯಜ್ಞ, ನಮ್ಮ ರಕ್ತ ಸಂಬಂಧಿಗಳಲ್ಲದೇ ಇರ್ತಕ್ಕಂಥವ್ರಿಗೆ ಮತ್ತು ಸ್ವಗೋತ್ರದವರಿಗಲ್ಲದೆ ಅಂದರೆ ಇತರೆ ಗೋತ್ರದವರಿಗೆ ದಾನ ಮಾಡ್ತಕ್ಕಂಥದ್ದು. ಪ್ರತಿದಿನ ನಾವು ಒಬ್ಬ ಮನುಷ್ಯನಿಗೆ ಏನಾದರೂ ದಾನ ಮಾಡಬೇಕು. ಒಂದು ಪಶು ಅಥವಾ ಪಕ್ಷಿಗೆ ಆಹಾರ ಕೊಡಬೇಕು. ಒಂದು ಸಸ್ಯ, ತುಳಸಿ ಗಿಡ ಇರಬಹುದು, ಯಾವುದೋ ಒಂದು ಗಿಡ ಇರಬಹುದು, ಅದಕ್ಕೆ ನೀರು ಹಾಕಬೇಕು, ಅದನ್ನು ಬೆಳೆಸಬೇಕು. ಇದಿಷ್ಟನ್ನು ಯಾರು ಮಾಡಬೇಕು ಅಂದರೆ ಗೃಹಸ್ಥರು ಮಾಡಬೇಕು. ಬ್ರಹ್ಮಚಾರಿಗಳಿಗೆ ಈ ಜವಾಬ್ದಾರಿ ಇಲ್ಲ. ಯಾಕೆಂದರೆ ಅವರು ಸಾಕಷ್ಟು ಅಧ್ಯಯನ ಮಾಡಬೇಕಾಗತ್ತೆ, ಅವರಲ್ಲಿ ಹಣ ಇರೋದಿಲ್ಲ. ಆದರೆ ಗೃಹಸ್ಥನಾಗಿರ್ತಕ್ಕಂಥವನು ಚೆನ್ನಾಗಿ ಹಣವನ್ನು ಸಂಪಾದನೆ ಮಾಡಿ ಈ ಪಂಚಮಹಾಯಜ್ಞಗಳನ್ನು ಮಾಡ್ಕೊಂಡು ಬರಬೇಕು. ಯಾರು ಮಾಡ್ಕೊಂಡು ಬರ್ತಾರೋ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಪ್ರೀತಿ. ಇನ್ನು ಬೇರೆ ಪಂಚಮಹಾಯಜ್ಞ ಅಂದರೆ ಅಗ್ನಿಹೋತ್ರ, ದರ್ಶಪೂರ್ಣಮಾಸ, ಚಾತುರ್ಮಾಸ್ಯ, ನಿರೂಢ ಪಶುಬಂಧ ಮತ್ತು ಜ್ಯೋತಿಷ್ಠೋಮ. ಹೀಗೆ 5 ಯಜ್ಞಗಳಿವೆ. ಆ ಯಜ್ಞಗಳನ್ನು ಯಾರು ಮಾಡ್ತಾರೋ ಅಂಥವ್ರನ್ನ ಕಂಡ್ರೆ ಆ ದೇವಿಗೆ ಅತ್ಯಂತ ಪ್ರೀತಿ. ಪಂಚಪ್ರೇತ ಮಂಚಾಧಿಶಾಯಿನಿ ಅಂದರೆ ಅವಳು ಯಾವ ಒಂದು ಮಂಚದ ಮೇಲೆ ಮಲಗಿದಾಳೆ ಅಂದರೆ 4 ಕಾಲುಗಳು, ಮಂಚದ 4 ಕಾಲುಗಳು ಮತ್ತು ಹಾಸಿಗೆ. ಯಾವುದಪ್ಪ ಅವು ಅಂತಂದರೆ ಬ್ರಹ್ಮ, ವಿಷ್ಣು, ರುದ್ರ, ಮಹೇಶ್ವರ ಮತ್ತು ಸದಾಶಿವ. ಸೃಷ್ಟಿ, ಸ್ಥಿತಿ, ಲಯ, ತಿರೋಧಾನ ಅಂದರೆ ಎಲ್ಲವನ್ನೂ ಒಳಗಡೆ ಇಟ್ಕೊಳ್ಳೋದು ಮತ್ತು ಸದಾಶಿವ ಕೊನೆಗೆ ತಾನೊಬ್ಬನೇ ಉಳಿಯೋದು ಮತ್ತೆ ಮುಂದಿನ ಸೃಷ್ಟಿಗೆ ಅವಕಾಶ ಮಾಡಿಕೊಡೋದು. ಹೀಗೆ ಈ 5 ಪ್ರೇತ ಇರ್ತಕ್ಕಂಥ ಮಂಚದ ಮೇಲೆ ಅವಳು ವಿಶ್ರಮಿಸ್ತಾ ಇದ್ದಾಳೆ. ಮತ್ತೊಂದು ಅರ್ಥ ಇದೆ, ಈ ಮನುಷ್ಯ ಜನ್ಮದಲ್ಲಿ ಯಾರು ಆ ಭಗವತಿಯನ್ನು ಅರ್ಥ ಮಾಡಿಕೊಳ್ಳದೆ ಜ್ಞಾನ ಪಡೆಯೋದಿಲ್ವೋ, ಆತ್ಮಜ್ಞಾನ ಪಡ್ಕೊಳ್ಳೋದಿಲ್ವೋ ಅಂಥವರು ಪಾಪ ಪುಣ್ಯಗಳನ್ನು ಮಾಡ್ತಾ ಇರ್ತಾರೆ. ಆ ಪಾಪ ಪುಣ್ಯಗಳ ಆಧಾರದ ಮೇಲೆ ಅವರಿಗೆ ಮುಂದಿನ ಗತಿ ಪ್ರಾಪ್ತಿಯಾಗತ್ತೆ. ಅವರು ಈ ದೇಹ ಬಿಟ್ಟ ಮೇಲೆ ಅವರ ಸೂಕ್ಷ್ಮ ಶರೀರ 5 ಹಂತಗಳನ್ನು ದಾಟುತ್ತದೆ. ಅದಕ್ಕೆ ಹೆಸರು ಪಂಚಪ್ರೇತ. ಅವರು ಇಲ್ಲಿಗೆ ಬರಬೇಕಾದರೂ, ನಾವೆಲ್ಲ ಯಾರೇ ಜನ್ಮ ಪಡಿಬೇಕಾದರೂ 5 ಹಂತಗಳಿವೆ. ಪಂಚಾಗ್ನಿಯನ್ನು ದಾಟಿಕೊಂಡು ಬಂದಿರ್ತೀವಿ.
ಹೋಗಬೇಕಾದ್ರೂ ಅಷ್ಟೇ ಪಂಚಪ್ರೇತಗಳನ್ನು ದಾಟಿಕೊಂಡು ಮುಂದಿನ ಜನ್ಮಕ್ಕೆ ಹೋಗ್ತೀವಿ. ಅದನ್ನು ಹೇಳ್ತಾ ಇದ್ದಾರೆ. ಇದು ಜನ್ಮದ ರಹಸ್ಯ ಮತ್ತು ಮರಣದ ರಹಸ್ಯ ನಮ್ಮ ಋಷಿಗಳು ಚೆನ್ನಾಗಿ ಕಂಡುಕೊಂಡಿದ್ದಾರೆ. ಪುರಾಣ ಕಥೆಗಳಲ್ಲೂ ಹೇಳಿದ್ದಾರೆ, ವೇದ ಮಂತ್ರಗಳಲ್ಲೂ ಉಪನಿಷತ್ತುಗಳಲ್ಲೂ ಇದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಪಂಚಮಿ, ಅವಳು 5ನೇ ಪ್ರೇತ ಆಗಿರ್ತಕ್ಕಂಥ ಸದಾಶಿವನ ಸ್ವರೂಪಳಾಗಿದ್ದಾಳೆ. ಸೃಷ್ಟಿಯ ಅಂತ್ಯದಲ್ಲಿ ಅವಳೊಬ್ಬಳೇ ಇರ್ತಾಳೆ, ಸೃಷ್ಟಿಯ ಆದಿಯಲ್ಲೂ ಒಬ್ಬಳೇ ಇರ್ತಾಳೆ, ಸದಾಶಿವನ ಸ್ವರೂಪಳಾಗಿ. ಹಾಗಾಗಿ ಅವಳು ಪಂಚಮಿ. ಮತ್ತೊಂದರ್ಥ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ 4 ವೇದಗಳಿವೆ. ಆ 4 ವೇದಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥವಳು ಆ ದೇವಿ. ಅವಳು ಪಂಚಮಿ, 5ನೇಯವಳಾಗಿದ್ದಾಳೆ. ಪಂಚಪ್ರಾಣಗಳಲ್ಲಿ ಪ್ರಾಣವೇ ಅವಳಾಗಿದ್ದಾಳೆ. ಪಂಚಮಹಾಭೂತಗಳಲ್ಲಿ ಆಕಾಶವು ಅವಳಾಗಿದ್ದಾಳೆ. ಹೀಗೆ ಪಂಚಭೂತೇಶಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥಿವಿ, ಈ ಪಂಚಮಹಾಭೂತಗಳಿಗೂ ಅವಳೇ ಒಡೆಯಳು. ಪಂಚಸಂಖ್ಯೋಪಚಾರಿಣಿ, ಅವಳನ್ನು ಹಲವು ಬಗೆಯಲ್ಲಿ ಪೂಜೆ ಮಾಡಬಹುದು. ಚತುಷ್ಷಷ್ಟ್ಯೋಪಚಾರಿಣಿ, 64 ಬಗೆ ಉಪಚಾರಗಳಿಂದ ಪೂಜೆ ಮಾಡಬಹುದು. ಸಮಯ ಕಡಿಮೆ ಇರೋರು ಷೋಡಶೋಪಚಾರ ಪೂಜೆ ಮಾಡಬಹುದು, 16 ಉಪಚಾರ ಪೂಜೆ. ಅದಕ್ಕೂ ಸಮಯ ಇಲ್ಲದೆ ಇದ್ದವರು ಪಂಚೋಪಚಾರ ಪೂಜೆ ಮಾಡಬಹುದು. ಲಂ ಪೃಥಿವ್ಯಾತ್ಮನೆ ಗಂಧಂ ಕಲ್ಪಯಾಮಿ, ಹಂ ಆಕಾಶಾತ್ಮನೆ ಪುಷ್ಪಂ ಕಲ್ಪಯಾಮಿ, ಯಂ ವಾಯುವಾತ್ಮನೆ ಧೂಪಂ ಕಲ್ಪಯಾಮಿ, ರಂ ಅಗ್ನ್ಯಾತ್ಮನೆ ದೀಪಂ ಕಲ್ಪಯಾಮಿ, ವಂ ಅಮೃತಾತ್ಮನೆ ಅಮೃತೋಪಹಾರ ನೈವೇದ್ಯಂ ಕಲ್ಪಯಾಮಿ, ಸಂ ಸರ್ವಾತ್ಮನೆ ಸರ್ವೋಪಚಾರ ಪೂಜಾಂ ಕಲ್ಪಯಾಮಿ. ಇದಿಷ್ಟು ಮಾಡಬಹುದು, ಇಷ್ಟು ಮಾಡಲೇಬೇಕು. ಪಂಚೋಪಚಾರಕ್ಕಿಂತ ಸಂಕ್ಷಿಪ್ತ ಪೂಜೆ ಇನ್ಯಾವುದೂ ಇಲ್ಲ. ಶಾಶ್ವತಿ, ಶಾಶ್ವತವಾಗಿರ್ತಕ್ಕಂಥವಳು ಅವಳೊಬ್ಬಳೆ. ಅದಕ್ಕಾಗಿಯೇ ನಾವು ದೇವಿಯನ್ನೇ ಸದಾ ಸ್ಮರಣೆ ಮಾಡಬೇಕೇ ಹೊರತು ಬೇರೆ ಯಾವುದೋ ವಿಷಯವನ್ನಾಗಲಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು, ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮನಸ್ಸನ್ನು ಆ ದೇವಿಯ ಕಡೆಗೆ ಹರಿಸಬೇಕು. ನಾವು ನಿಜವಾಗಿಯೂ ಜ್ಞಾನಿಗಳೋ ಅಜ್ಞಾನಿಗಳೋ ಅಂತ ಗೊತ್ತಾಗಬೇಕಾದ್ರೆ ನಾನು ಮನಸ್ಸನ್ನು ಯಾರಿಗೆ ಕೊಟ್ಟಿದ್ದೀನಿ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ನಾನು ಮನಸ್ಸನ್ನು ಯಾವುದೋ ಒಂದು ವಸ್ತುವೋ ಅಥವಾ ಯಾವುದೋ ಒಬ್ಬ ವ್ಯಕ್ತಿಯ ಕಡೆಗೆ ಹರಿಸ್ತಾ ಇದ್ದರೆ ನಾನು ಅಜ್ಞಾನಿ, ಅವಿವೇಕಿ. ನಾನು ಮನಸ್ಸನ್ನು ಆ ದೇವಿಯ ಕಡೆಗೆ ಹರಿಸ್ತಾ ಇದ್ದರೆ ಜ್ಞಾನಿ, ವಿವೇಕಿ ಅಂತ ಅರ್ಥ. ಶಾಶ್ವತೈಶ್ವರ್ಯ, ನಿಜವಾಗಿಯೂ ಸಂಪತ್ತು ಯಾವುದಪ್ಪ? ಮನೆ, ಕಾರು, ಒಡವೆ, ಐಶ್ವರ್ಯ, ಇವೆಲ್ಲ ಯಾವುದು? ಇವ್ಯಾವುದು ಐಶ್ವರ್ಯ ಅಲ್ಲ, ಇದ್ಯಾವುದು ಸಂಪತ್ತಲ್ಲ. ಇವೆಲ್ಲ ಮಣ್ಣು, ಕೇವಲ ಮಣ್ಣಿಗೆ ಸಮಾನ ಅಷ್ಟೆ. ನಿಜವಾಗಿಯೂ ಐಶ್ವರ್ಯ ಯಾವುದು ಅಂತಂದರೆ ಆ ದೇವಿಯೇ. ಶಾಶ್ವತವಾಗಿರ್ತಕ್ಕಂಥ ಐಶ್ವರ್ಯ. ಇವೆಲ್ಲ ಬರುತ್ತೆ ಹೋಗುತ್ತೆ, ಆದರೆ ದೇವಿ ಒಬ್ಬಳೇ ಶಾಶ್ವತವಾಗಿರ್ತಕ್ಕಂಥ ಸಂಪತ್ತು, ಆನಂದ ಸಂಪತ್ತು, ಶಾಶ್ವತವಾಗಿರ್ತಕ್ಕಂಥ ಐಶ್ವರ್ಯ ಆ ದೇವಿ ಒಬ್ಬಳೇ. ಮಿಕ್ಕಿದ ಎಲ್ಲ ಐಶ್ವರ್ಯವು ಜೊಳ್ಳು, ಮಣ್ಣು ಅಷ್ಟೆ. ಶರ್ಮದಾ, ಅವಳೊಬ್ಬಳೇ ಆನಂದವನ್ನು ಕೊಡೋದು, ಇನ್ಯಾರೂ ಆನಂದವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ನಮಗೆ ಯಾವ ವಸ್ತುಗಳು, ಯಾವ ವ್ಯಕ್ತಿಯೂ ಆನಂದ ಕೊಡೋದಕ್ಕೆ ಸಾಧ್ಯವಿಲ್ಲ. ಶಂಭು ಮೋಹಿನಿ, ಶಂಭು ಶಿವ, ಮೋಹಿನಿ ದೇವಿ, ಇಬ್ಬರೂ ಎಲ್ಲ ಕಡೆ ಇದ್ದಾರೆ. ಬರೀ ಶಂಭು ಇದ್ದರೆ ಸಾಲದು, ಮೋಹಿನಿನೂ ಇರಬೇಕು. ಬರೀ ಚೈತನ್ಯ ಒಂದೇ ಇದ್ದರೆ ಸಾಲದು, ಶರೀರನೂ ಇರಬೇಕು. ಬರೀ ಶರೀರ ಇದ್ದು ಚೈತನ್ಯ ಇಲ್ಲ ಅಂದರೆ ಸತ್ತ ಶರೀರ, ಅದಕ್ಕೆ ಬೆಲೆ ಇಲ್ಲ. ಬರೀ ಚೈತನ್ಯ ಇದ್ದರೆ ಅದು ವ್ಯಕ್ತಪಡಿಸೋದಕ್ಕೆ ಮತ್ತೊಂದು ಶರೀರ ಬೇಕು. ಹಾಗಾಗಿ ಇಡೀ ಜಗತ್ತು ಶಂಭು ಪ್ಲಸ್ ಮೋಹಿನಿ, ಇಡೀ ಜಗತ್ತು ಪ್ರಕೃತಿ ಪ್ಲಸ್ ಪುರುಷ, ಶಿವ ಮತ್ತು ಶಕ್ತಿ. ನಾವು ಚೈತನ್ಯವನ್ನು ಆರಾಧನೆ ಮಾಡ್ತಾ ಇದ್ದರೆ ಶಂಭು ಶಿವ ಆಗ್ತೀವಿ. ನಾವು ಕೇವಲ ಶರೀರ ಮತ್ತು ಮನಸ್ಸನ್ನು ಪೂಜೆ ಮಾಡಿಕೊಂಡಿದ್ರೆ ಅಥವಾ ಇನ್ನೊಂದು
ವಿಗ್ರಹವನ್ನೇ ಪೂಜೆ ಮಾಡಿಕೊಂಡಿದ್ದರೆ ಮೋಹಿನಿಯಾಗಿರ್ತೀವಿ. ಮೋಹ ಇರೋ ಹೊತ್ತಿಗೆ ತಾನೇ ನಾವು ಎಲ್ಲರನ್ನೂ ಶರೀರ ದೃಷ್ಟಿಯಿಂದ ನೋಡ್ತಾ ಇರೋದು, ಭಗವಂತನನ್ನು ಕೂಡ ಶರೀರ ದೃಷ್ಟಿಯಿಂದ ನೋಡ್ತಾ ಇರೋದು. ಮೋಹ ಕಳಚಿ ಬಿದ್ದರೆ ಚೈತನ್ಯವನ್ನೇ ಭಗವಂತ ಅಂತ ತಿಳ್ಕೊಳ್ತೀವಿ. ಈ ಮೋಹವನ್ನು ದಾಟಬೇಕು, ಚೈತನ್ಯವನ್ನು ಅನುಸಂಧಾನ ಮಾಡಬೇಕು.